ಹಲೋ ಗೆಳೆಯರೇ, ನಾನು ನಿಮ್ಮ ಡಾಕ್ಟರ್ ಲಕ್ಷ್ಮೀನಾರಾಯಣ್. ಇವತ್ತಿನ ದಿನ ಈ ಪ್ರೀತಿ, ವಾತ್ಸಲ್ಯ, ಮಮತೆ, ಮೋಹ, ಪ್ರೇಮ ಈ ವಿಚಾರಗಳ ಬಗ್ಗೆ ಒಂದಿಷ್ಟು ಡಿಸ್ಕಸ್ ಮಾಡೋಣ. ಯಾಕೆಂದರೆ ಒಂದೊಂದು ಪದಗಳು ಕೂಡ ಎಲ್ಲ ಸಂದರ್ಭದಲ್ಲೂ ಬಳಸಲ್ಲ, ಒಂದೊಂದೇ ಸಂದರ್ಭಗಳಲ್ಲಿ ಮಾತ್ರ ಅದನ್ನು ಬಳಸ್ತೇವೆ. ಈಗ ಮೊದಲನೇದಾಗಿ ಪ್ರೀತಿ ಅಂತಂದ್ರೇನು? ನನ್ನ ಊರನ್ನು ಪ್ರೀತಿಸ್ತೀನಿ, ನನ್ನ ಮನೇನ ಪ್ರೀತಿಸ್ತೀನಿ, ನನ್ನ ಸ್ನೇಹಿತರನ್ನ ಪ್ರೀತಿಸ್ತೀನಿ, ದೇಶನ ಪ್ರೀತಿಸ್ತೀನಿ. ಹೀಗೆ ಪ್ರೀತಿ ಅನ್ನುವಂಥದ್ದು ತುಂಬ ವಾಸ್ಟ್ ಆಗಿರುವಂಥದ್ದು, ವಿಶಾಲವಾಗಿರುವಂಥದ್ದು. ಪ್ರೀತಿಗೆ ಅದು ಇತ್ತೀಚಿನ ದಿನಗಳಲ್ಲಿ ನಾವು ಪ್ರೀತಿ ಅಂತಂದರೆ ಅದನ್ನು ಸ್ವಂತವಾಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದು ಸ್ವತಂತ್ರವಾಗಿ ಇಲ್ಲ, ಅದು ಸ್ವಂತಕ್ಕೆ ಸಂಬಂಧಪಟ್ಟಿರುವಂಥದ್ದು ಪ್ರೀತಿ. ಹಾಗಾಗಿ ಅದನ್ನು ಆ ಪ್ರೀತಿನ ಸ್ವಂತ ಮಾಡಿಕೊಂಡಾಗ ಅದರ ಅರ್ಥ ಸ್ವಲ್ಪ ಸಂಕುಚಿತ. ಪ್ರೀತಿ ಯಾವಾಗಲೂ ವಿಶಾಲವಾಗಿರಬೇಕು. ದೇಶವನ್ನು ಪ್ರೀತಿಸ್ತೀವಿ, ಇಡೀ ನಮ್ಮ ಊರನ್ನು, ನಮ್ಮ ಭಾಷೆನ ಪ್ರೀತಿಸ್ತೀವಿ. ಇನ್ನು ಅಂಥ ಸಂದರ್ಭದಲ್ಲಿ ಇನ್ನು ಅದನ್ನು ನಾವು ಬಳಸ್ಕೊಂಡ್ರೆ ನೆಕ್ಸ್ಟು ಮಮತೆ. ಈ ಮಮತೆ ಕೊಡುವಂಥದ್ದು ಯಾರು? ತಾಯಿಯ ಮಮತೆ ಇದೆಯಲ್ಲ. ಮಕ್ಕಳು ಏನೇ ತಪ್ಪು ಮಾಡಲಿಕ್ಕಂದ್ರೆ ಮಕ್ಕಳೇ ಅವಳಿಗೆ ಸರ್ವಸ್ವ. ತನ್ನ ಮಗುನ ಅವಳು ತುಂಬ ಮಮತೆಯಿಂದ ನೋಡ್ತಾಳೆ. ಮಗು ಚೆನ್ನಾಗಿರಬೇಕು, ದೊಡ್ಡವನಾಗಬೇಕು, ದೊಡ್ಡ ಮನುಷ್ಯ ಆಗಬೇಕು, ಚೆನ್ನಾಗಿ ಓದಬೇಕು, ವಿದ್ಯಾವಂತ ಆಗಬೇಕು. ಈ ಮಮತೆ ಅನ್ನೋದು ಅವಳಲ್ಲಿ ಅಗಾಧವಾಗಿ ತುಂಬಿಟ್ಟಿರುತ್ತೆ. ತಾಯಿಯ ಮಮತೆ ಬಹಳ ಅಮೂಲ್ಯವಾದದ್ದು. ಆ ಅಪರೂಪವಾದಂಥ ಆ ಮಮತೆ ಅನ್ನುವಂಥದ್ದು ಎಲ್ಲರಿಗೂ ಸಿಗುತ್ತೆ ಜೀವನದಲ್ಲಿ. ಮಗು ಹೆಂಗೆ ಇರಲಿ ಕಣ್ರಿ, ಅವಳ ಕಣ್ಣಿಗೆ ಅದು ರಾಜ್ಕುಮಾರ, ರಾಜ್ಕುಮಾರಿ, ಮುದ್ದುಗಿಣಿ, ಭಾಳ ಬುದ್ಧಿವಂತ, ಭಾಳ ಚೂಟಿ ನನ್ನ ಮಗು, ಈ ರೀತಿಯ ಮಮತೆ. ನನ್ನ ಮಮತೆ ನನ್ನ ಮಗು ಎಲ್ಲರಿಗಿಂತ ಮೊದಲಿರಬೇಕು. ಇದು ಮಮತೆ. ಇನ್ನು ಮೋಹ. ಈ ಮೋಹ ಇದೆಯಲ್ಲ, ಇದು ತುಂಬ ಪರ್ಸನಲ್. ಆ ಮೋಹ ಬಂದುಬಿಟ್ರೆ ಕಣ್ಣಿಗೆ ಏನೂ ಕಾಣಲ್ಲ. ಅವ್ರೇನು ಅನ್ಕೊಂತಾರೋ, ಅವ್ರದ್ದೇನಿದೆಯೋ ಅದು ಅವ್ರಿಗೆ ಸೀಮಿತವಾಗಿರಬೇಕು. ಅದು ಎಲ್ಲ ನನಗೆ ದಕ್ಕಬೇಕು. ಈ ಮೋಹ ಅನ್ನೋದಿದೆಯಲ್ಲ, ಅದೇನೇ ತಪ್ಪಿರಲಿ, ಆ ತಪ್ಪನ್ನು ಕೂಡ ಸರಿ ಅಂತ ವಾದಿಸುವಂಥ ಸಂದರ್ಭ ಈ ಮೋಹದ್ದು. ಈಗ ತನ್ನ ಮಕ್ಕಳ ಬಗ್ಗೆ ಮೋಹ ಬಂದುಬಿಟ್ರೆ, ತನ್ನ ಆಸ್ತಿ ಬಗ್ಗೆ ಮೋಹ ಬಂದುಬಿಟ್ರೆ, ತನ್ನ ಹಣದ ಬಗ್ಗೆ ಮೋಹ ಬಂದುಬಿಟ್ರೆ, ಈ ಮೋಹ ಬಂದುಬಿಟ್ರೆ ಅಲ್ಲಿ ಯಾವುದೇ ರೀತಿಯ ತಪ್ಪುಗಳಾದ್ರೂ ಕೂಡ ಸರಿ ಅಂತಲೇ ವಾದಿಸುವಂಥ ಮೋಹ. ಈಗ ಧೃತರಾಷ್ಟ್ರನಿಗೆ ತನ್ನ ದುರ್ಯೋಧನನ ಮೇಲಿದ್ದದ್ದು ಅಪಾರವಾದ ಮೋಹ. ದುರ್ಯೋಧನನಿಗೆ ತನ್ನ ಸಾಮ್ರಾಜ್ಯದ ಬಗ್ಗೆ ಇದ್ದದ್ದು ಅಪಾರವಾದ ಮೋಹ. ಅದೇ ದುರ್ಯೋಧನನಿಗೆ ತನ್ನ ರಾಜ್ಯದ ಬಗ್ಗೆ ಇದ್ದಂಥದ್ದು ಅಪಾರವಾದ ಮೋಹ. ಈ ಮೋಹ ಇದೆಯಲ್ಲ, ಮನಸ್ಸಿನ ಎಲ್ಲ ಭಾವನೆಗಳನ್ನು ಮುಚ್ಚಿಬಿಡುತ್ತೆ, ವಿವೇಕವನ್ನು ಮುಚ್ಚತ್ತೆ, ವಿಚಾರ ಮಾಡುವ ಶಕ್ತಿಯನ್ನು ಮುಚ್ಚತ್ತೆ, ಆಲೋಚಿಸುವ ಶಕ್ತಿಯನ್ನು ಮುಚ್ಚುತ್ತೆ, ನಾಲಿಗೆ ಉದ್ದ ಆಗುತ್ತೆ, ಮನಸ್ಸು ಚಂಚಲವಾಗುತ್ತೆ, ಮನಸ್ಸಿಗೂ ಹೃದಯಕ್ಕೂ ಲಿಂಕೆ ಇರೋದಿಲ್ಲ. ನಾನು ಏನು ಹೇಳ್ತೀನೋ ಅದೇ ಸರಿ, ನನಗೆ ಬೇಕು ಅಂದರೆ ಬೇಕು, ಅದು ನಂದು. ಅದನ್ನು ಯಾರು ಏನೇ ಹೇಳಿದ್ರು ಕೇಳಲ್ಲ, ಯಾವ ಉಪದೇಶನೂ ಕೇಳಲ್ಲ. ಅಂಥ ಸಂದರ್ಭದಲ್ಲಿ ಮೋಹ ಹೆಚ್ಚಾಗ್ಬಿಟ್ರೆ, ದುಡ್ಡಿನ ಮೋಹ ಹೆಚ್ಚಾಗ್ಬಿಟ್ರೆ, ದುಡ್ಡು ಬೇಕೇ ಬೇಕು ನನಗೆ, ಆ ಹಣ ನಾನು ಹೇಗಾರು ಮಾಡಿ ಸಂಪಾದನೆ ಮಾಡಬೇಕು, ಈ ಜಮೀನು ನನಗೆ ಬೇಕೇ ಬೇಕು, ಈ ಸೈಟು ನನಗೆ ಬೇಕೇ ಬೇಕು. ಇದು ಮೋಹ. ಈ ಮೋಹ ಇದೆಯಲ್ಲ, ಇದು ಸಮಾಜಕ್ಕೆ ಮಾರಕ. ಈ ಮೋಹದ ವ್ಯಾಪ್ತಿ ಬಹಳ ದೊಡ್ಡದು. ಆದರೆ ವ್ಯಕ್ತಿಗತವಾಗಿ ಅವನು ಪರ್ಸನಲ್, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗುತ್ತೆ. ಮೋಹ ಇರಬಾರ್ದು ಅಂತ ಅಲ್ಲ, ನನ್ನ ದೇಶ, ನನ್ನ ಭಾಷೆ ಅನ್ನೋ ಮೋಹನೂ ಬೇಕು, ನನ್ನ ಮನೆ, ನನ್ನ ಮನೆತನ ಅನ್ನೋ ಮೋಹ ಬೇಕು. ಆದರೆ ಅದು ಅತಿಯಾದಾಗ ಇಡೀ ಸಮಾಜಕ್ಕೆ ಅದು ಕಂಟಕ, ಕುಟುಂಬಕ್ಕೂ ಕಂಟಕ, ಸ್ನೇಹಿತರುಗಳು, ಈ ಸಮಾಜದ ಎಲ್ಲ ಆಗುಹೋಗುಗಳಿಗೂ ಕೂಡ ಅದು ಕಂಟಕ. ಇನ್ನು ವಾತ್ಸಲ್ಯ. ಈ ವಾತ್ಸಲ್ಯ ಇದೆಯಲ್ಲ, ಅದು ತುಂಬ ಹೆಂಗರುಳು ಕಣ್ರಿ. ಅದು ಹೃದಯದಲ್ಲಿ ಮೂಡುತ್ತೆ ಕಣ್ರಿ. ಆ ವಾತ್ಸಲ್ಯ ನಾವು ಒಂದು ಮಗು, ನಮ್ಮ ಮಗುವನ್ನು ಎಷ್ಟು ವಾತ್ಸಲ್ಯದಿಂದ ನಾವು ಕರಿತೀವೋ, ಮಾತಾಡ್ತೀವೋ,
ಇನ್ನೊಂದು ಮಗುನೂ ಕೂಡ ಕಂಡಾಗ ಆ ಮಗು ನಕ್ಕಾಗ ವಾತ್ಸಲ್ಯದಿಂದ ಅವ್ರ ತಲೆ ತಡುತ್ತೀವಿ ನಾವು, ಆ ಮಗುನ ಎತ್ಕೋತೀವಿ ನಾವು. ಒಂದು ಪ್ರಾಣಿ, ಒಂದು ಹಸು, ಅದನ್ನು ವಾತ್ಸಲ್ಯದಿಂದ ನೋಡ್ತೀವಿ. ಒಂದು ನಾಯಿ ಮರಿ ವಾತ್ಸಲ್ಯದಿಂದ ನೋಡ್ತೀವಿ, ಕುರಿ ಮರಿ ವಾತ್ಸಲ್ಯದಿಂದ ನೋಡ್ತೀವಿ. ಅದು ಚೆನ್ನಾಗಿತ್ತು ಅಂದರೆ ಯಾವುದು ಸುಂದರವಾಗಿರುತ್ತೋ ಆ ಸುಂದರವಾಗಿರುವುದೆಲ್ಲವೂ ಕೂಡ ನಮಗೆ ಮುಟ್ಟಬೇಕು ಅನಿಸುತ್ತೆ, ನೋಡಬೇಕು ಅನಿಸುತ್ತೆ, ಎತ್ಕೋಬೇಕು ಅಂತ ಅನಿಸುತ್ತೆ, ಆಡಿಸ್ಬೇಕು ಅಂತ ಅನಿಸುತ್ತೆ. ಇದು ಈ ವಾತ್ಸಲ್ಯ ಇದೆಯಲ್ಲ, ಇದು ಹೃದಯದ ಒಳಗಡೆ ಅವರವರ ಭಾವನೆಗಳಲ್ಲಿ ಅರಳುತ್ತಾ ಹೋಗುತ್ತೆ. ಯಾಕೆಂದರೆ ಚೆನ್ನಾಗಿರೋದೆಲ್ಲವೂ ಕೂಡ ಕಣ್ಣಿಗೆ ಚೆನ್ನಾಗಿದ್ದದ್ದು ಮನಸ್ಸಿಗೂ ಚೆಂದಾಗುತ್ತೆ, ಮನಸ್ಸಿಗೆ ಹಿತವಾದದ್ದು ನಮ್ಮ ಹೃದಯಕ್ಕೆ ಹಿತವಾಗುತ್ತೆ. ಹೃದಯದಿಂದ ನಾವು ಮಾತಾಡ್ತಿರ್ತೀವಿ, ಹೃದಯದಿಂದ ಆ ಮಗುನ ನೋಡ್ತಿರ್ತೀವಿ. ಯಾಕೆಂದರೆ ನೀವು ಯಾವುದನ್ನೇ ಗಮನಿಸಿ, ಈ ವಾತ್ಸಲ್ಯ ಅನ್ನುವಂಥದ್ದು ಸರ್ವವ್ಯಾಪಿ, ಅದು ಸರ್ವವ್ಯಾಪಿ. ಆ ವಾತ್ಸಲ್ಯ ಬೇಕು. ಈ ವಾತ್ಸಲ್ಯ ಇದ್ದಾಗ ಏನಾಗ್ತದೆ, ನಮ್ಮಲ್ಲಿರುವಂಥ ಎಷ್ಟೋ ಕಡಿಮೆ ಆಗುತ್ತೆ ಕಣ್ರಿ, ಏನೋ ಸಣ್ಣತನ ಕಡಿಮೆ ಆಗುತ್ತೆ ಕಣ್ರಿ, ಕೆಟ್ಟದಾಗಿ ಯೋಚನೆ ಮಾಡೋದು ಕಡಿಮೆ ಆಗುತ್ತೆ ಕಣ್ರಿ. ನೋಡಿ, ಯಾರ್ದೋ ಮಗು ಬಸ್ಸಲ್ಲಿ ಹೋಗ್ತಾ ಇರ್ತೀವಿ ನಾವು, ಆ ಮಗು ತಾಯಿ ಎತ್ಕೊಂಡಿರ್ತಾಳೆ, ಅದು ಎದ್ದು ನಮ್ಮನ್ನು ನೋಡ್ತಾ ನಗುತ್ತೆ. ನಗದೇ ಇರೋ ಮನುಷ್ಯ ಯಾರು ಹೇಳ್ರಿ? ಆ ಮಗು ಇವನು ನಗ್ತಾನೆ ತಾನೆ, ಆಮೇಲೆ ಮಾತಾಡ್ಸೋಕ್ಕೆ ಶುರು ಮಾಡ್ತಾನೆ, ಆಮೇಲೆ ಆ ಮಗು ಏನೋ ಹತ್ರಕ್ಕೆ ಬಂದರೆ ಕೈ ಹಿಡಿತಾನೆ ಅದರದ್ದು. ಅದು ವಾತ್ಸಲ್ಯ. ನಮ್ಮ ಮಕ್ಕಳನ್ನು ನಾವು ಪ್ರೀತಿಸೋದು ಕಾಮನ್, ಅದು ಸಹಜ. ಅದು ಆದರೆ ಎಲ್ಲವನ್ನು ಯಾವುದು ಸುಂದರವಾಗಿದೆಯೋ, ಯಾವುದು ಮನಸ್ಸಿಗೆ ಹಿತವಾಗುತ್ತೋ, ಪ್ರಪಂಚದಲ್ಲಿ ಎಲ್ಲವನ್ನೂ ಕೂಡ ಕಾಣುವ ಮನಸ್ಸು ನಮಗೆ ಬಂದಾಗ ಅದು ನಮಗೆ ವಾತ್ಸಲ್ಯ ಅಂತ ಅನಿಸುತ್ತೆ. ಇದು ವಾತ್ಸಲ್ಯ ಅಂಥದ್ದು ಹೆಚ್ಚಾಗಬೇಕು ನಮ್ಮ ಹೃದಯದಲ್ಲಿ. ಮೋಹ ಹೆಚ್ಚಾಯಿತು, ಸಮಾಜಕ್ಕೆ ಕಂಟಕ, ನಮಗೆ ಕಂಟಕ, ಅದು ನಮ್ಮ ಕುಟುಂಬಕ್ಕೂ ಕಂಟಕ. ಯಾಕೆಂದರೆ ಮೋಹದಿಂದ ವಿವೇಕ ಮಂಕಾಗ್ಬಿಟ್ಟಾಗ ನಮ್ಮ ನಾಲಿಗೆ ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ, ನಮ್ಮ ಆಲೋಚನೆ ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಅವಾಗ ಏನಾಗುತ್ತೆ, ಎದುರಿಗಿರುವಂಥ ಎಷ್ಟೋ ಮನಸ್ಸುಗಳಿಗೆ ನೋವಾಗ್ತಿರುತ್ತೆ. ಹೇಳ್ತಾರೆ, ಯಾಕೆ ಹಿಂಗೆ ಮಾಡ್ತಾನೆ, ಏನು ಹೊತ್ಕೊಂಡು ಹೋಗ್ತಾನೆ ಹೋಗುವಾಗ, ಇವೊಂದು ಒಬ್ಬಂದನ್ನ ಆಸ್ತಿನ ಹೊತ್ಕೊಂಡು ಹೋಗ್ತಾನೆ, ಆಸ್ತಿ ಬೇಕು ಬೇಕು ಅಂತ ಇಷ್ಟೊಂದು ಅದ್ರ ಮೇಲೆ ಮೋಹ ಇಟ್ಕೊಂಡಿದ್ದಾನಲ್ಲ. ಈಗ ಯಾರಾದರೂ ಒಂದು ಮನೆಯಲ್ಲಿ ಸ್ವಲ್ಪ ಮಳೆ ಹೊಡೆದ್ಬಿಟ್ರೆ ಬಾಡಿಗೆದಾರರು ತನ್ನ ಮೈ ಮೇಲೆ ಯಾರೋ ಮಳೆ ಹೊಡೆದ್ರೇನೋ ಅನ್ನಂಗೆ ಆಡ್ಬಿಡ್ತಾರೆ ಕೆಲವರು. ಯಾಕೆ ಅಂತಂದರೆ ಆ ಮನೆ ಮೇಲೆ ಅಷ್ಟೊಂದು ಮೋಹ ಇರುತ್ತೆ ಅವನಿಗೆ. ಆ ಮೋಹ ಇದೆಯಲ್ಲ, ನಿಮಗೇನ್ರಿ ಎಲ್ಲ ಗೋಡೆ ತೂತ ಮಾಡಿ ಹೋಗ್ಬಿಟ್ರೆ ಇನ್ನು ಮುಂದೆ ಮಾಡೋರು ಯಾರು, ಇದನ್ನು ಯಾರು ನೋಡ್ಕೊಳ್ತಾರೆ, ನನ್ನ ಮನೆ ಅದು, ಹಂಗೆಲ್ಲ ಮಾಡಬೇಡಿ, ಕಂಡೀಷನ್ ಆಗ್ತಾನೆ ಅವನು. ಹೀಗೆ ಮೋಹ ಅನ್ನುವಂಥದ್ದು ವಿಶಾಲವಾದರೆ, ಸಂಕುಚಿತವಾದರೆ, ವಾತ್ಸಲ್ಯ ಅನ್ನುವಂಥದ್ದು ತುಂಬ ವಿಶಾಲವಾದಂಥದ್ದು. ಇನ್ನು ಪ್ರೇಮದ ವಿಚಾರಕ್ಕೆ ಬರೋಣ. ಇಲ್ಲಿ ನಾವು ನಾಯಿನ ಪ್ರೇಮಿಸಲ್ಲ, ನಮ್ಮ ಮನೇನ ಪ್ರೇಮಿಸಲ್ಲ, ನಮ್ಮ ಊರನ್ನು ಪ್ರೇಮಿಸಲ್ಲ. ಈ ಪ್ರೇಮ ಅನ್ನೋದಿದೆಯಲ್ಲ, ಇದು ತುಂಬ ಪರ್ಸನಲ್, ಇದು ಹೃದಯಕ್ಕೆ ಸಂಬಂಧಪಟ್ಟಿರೋದು. ಇದು ಹೃದಯದ ಒಳಗೆ ಒಂದು ಲಾಕರ್ ಮಾಡ್ಕೊಂಡಿರ್ತೀವಿ ನಾವು. ಆ ಹೃದಯ ಲಾಕರ್ ಒಳಗೆ ಪ್ರೇಮ ಇಟ್ಕೊಂಡಿರ್ತೀವಿ. ಪ್ರೇಮ ಅಂತಂದರೆ ಆ ಪ್ರೇಮ ಹೇಗಿರ್ತದೆ, ಆ ಲಾಕರ್ ಹೇಗಿರ್ತದೆ ಅಂದರೆ, ಈಗ ಉದಾಹರಣೆ ಕೊಡೋದಾದರೆ, ನಾವು ಒಂದು ಮುಂದಿನ ವರ್ಷ ಮದುವೆ ಆಗಬೇಕು ಅಂತ ಏನಾದರೂ ನಮ್ಮ ಕನಸು ಕಟ್ಟಕ್ಕೆ ಶುರು ಮಾಡಿದ್ರೆ, ನಾನು ಮದುವೆಯಾಗುವ ಹುಡುಗಿ ಹೇಗಿರಬೇಕು, ಅವಳು ಹಂಗಿರಬೇಕು, ಗುಣವಂತೆ ಆಗಿರಬೇಕು, ರೂಪವತಿ ಆಗಿರಬೇಕು, ವಿದ್ಯಾವಂತೆ ಆಗಿರಬೇಕು, ಯಾವಾಗಲೂ ನನ್ನನ್ನು ಗೌರವಿಸಬೇಕು, ಯಾವಾಗಲೂ ನನ್ನನ್ನು ಪ್ರೀತಿಸಬೇಕು, ಅವಳು ಅಂಥವಳು ಸಿಕ್ಕಿಬಿಟ್ರೆ ನಾನು ಹಿಂಗಿರ್ತೀನಿ ಅಂತ ತನ್ನ ಹೃದಯದಲ್ಲಿಯೇ ಪ್ರೇಮದ ಸಾಮ್ರಾಜ್ಯವನ್ನು ಕಟ್ಟಿಬಿಡ್ತಾನೆ. ಅದೇ ರೀತಿ ಹೆಣ್ಣು ಕೂಡ, ಆ ಹೆಣ್ಣು ಕೂಡ ನನ್ನ ಗಂಡನಾದವನು ಗುಣವಂತನಾಗಬೇಕು, ಯಾವುದೇ ದುಶ್ಚಟ ಇರಬಾರ್ದು, ನಾನು ಹೇಳ್ದಂಗೆ ಕೇಳಬೇಕು, ನನ್ನನ್ನು ಹಾಗೆ ಪ್ರೀತಿಸಬೇಕು, ಹೀಗೆ ಪ್ರೀತಿಸಬೇಕು, ಆನಂದವಾಗಿರಬೇಕು ನಾನು ಅಂತೇಳಿ ಅವಳು ಕೂಡ ಆ ಪ್ರೇಮದ ಕನಸನ್ನು ಕಟ್ತಾಳೆ. ಈ ಕನಸನ್ನು ಕಟ್ಕೊಂಡು ಮದುವೆ ಆಗುತ್ತೆ ಬಿಡಿ. ಮದುವೆ ಆದಾಗ ಅವಳು ಏನೇನು ತನ್ನ ಹೃದಯದ ಲಾಕರಲ್ಲಿ ಇಟ್ಕೊಂಡಿರ್ತಾಳೋ ಅವಳು ಅದನ್ನು ತನ್ನ ಗಂಡನಲ್ಲಿ ರಿಫ್ಲೆಕ್ಟ್ ಮಾಡ್ತಾ ಇರ್ತಾಳೆ. ಫಸ್ಟ್ ಗಂಡನ ಮದುವೆ ಆದ ತಕ್ಷಣ, ಅವ್ರ ಮನೆಗೆ ಹೋದ ತಕ್ಷಣ, ಅವನು ನನ್ನನ್ನು ಹೆಂಗೆ ನಡೆಸ್ಕೋತಾನೆ, ಹೇಗೆ ಪ್ರೀತಿಸ್ತಾನೆ, ಹೇಗೆ ನನ್ನ ಹತ್ರ ಮಾತಾಡ್ತಾನೆ, ಹೇಗೆ ನನ್ನ ಬಗ್ಗೆ ಕಾಳಜಿ ವಹಿಸ್ತಾನೆ, ಈ ಥರ ಒಂದೊಂದೇ. ಹೌದು,
ಆರಂಭದ ದಿನಗಳಲ್ಲಿ ಗಂಡ ಹೆಂಡತಿ ಏನು ಅನ್ಕೊಂಡಿರ್ತಾರೋ 1-2 ವರ್ಷ ಹಂಗಿರ್ತಾರೆ. ಭಾಳಷ್ಟು ಜನ ಅಲ್ಲ, ಕೆಲವರು ಹಂಗಿರ್ತಾರೆ. ಭಾಳಷ್ಟು ಜನ ಆದಷ್ಟು ಪ್ರೀತಿಯಿಂದ ಇರೋದಕ್ಕೆ ಪ್ರಯತ್ನ ಪಡ್ತಾರೆ, ಆದರೆ ಅವ್ರ ಕೈನಲ್ಲಿ ಆಗಲ್ಲ. ಯಾಕೆಂದರೆ ಹಂಗೆ ಹೃದಯ ಆ ರೀತಿ ಮಾಗಬೇಕು, ಹೃದಯದಲ್ಲಿ ಫಲವತ್ತತೆ ಇರಬೇಕು. ಆ ಫಲವತ್ತತೆ ಆದರೆ ನಿಮ್ಮ ಪ್ರೇಮದ ಬಿತ್ತನೆ ಸುಂದರವಾಗಿ ಬೆಳೆದು ಅದು ಮರವಾಗಿ, ಹೂವಾಗಿ, ಹಣ್ಣಾಗಿ ಎಲ್ಲ ಕಡೆ ಅದು ರುಚಿಯನ್ನು ಕೊಡ್ತದೆ. ಆ ಹೃದಯದಲ್ಲಿ ಅಂಥದ್ದು ಪ್ರೇಮದ ಭಾವನೆ ಇಬ್ಬರಲ್ಲೂ ಆರಂಭದಲ್ಲಿರುತ್ತೆ. ಆಮೇಲೆ ಬರ್ತಾ ಬರ್ತಾ ಸಾಂಸಾರಿಕ ಜಂಜಾಟ, ಸಾಮಾಜಿಕ ಹೋರಾಟ, ಈ ಆರ್ಥಿಕ ಪರಿಸ್ಥಿತಿ ಇವುಗಳ ಮೇಲೆ ಅವೆಲ್ಲವೂ ಸ್ವಲ್ಪನೇ ಮಾತಾಡ್ತಾರೆ. ಆಗ ಆ ಹೆಣ್ಣು ಅನ್ಕೋತಾಳೆ, ಅಯ್ಯೋ ನಾನು ಏನು ಅನ್ಕೊಂಡಿದ್ದೆ, ಹಂಗಿಲ್ಲ, ಏನು ಮಾಡಲಿ, ನನ್ನ ಹಣೆ ಬರ, ನನ್ನ ಕರ್ಮ. ಗಂಡ ಏನು ಅನ್ಕೋತಾನೆ, ಅಯ್ಯೋ ಅವಳು ಯಾಕೆ ಹಂಗಿದ್ದಾಳೆ, ನನ್ನ ಮಾತನ್ನೇ ಕೇಳಲ್ಲ, ನನ್ನ ಕಡೆ ಕಾಳಜಿ ಇಲ್ಲ ಅವಳಿಗೆ, ನನ್ನ ಬಗ್ಗೆ ಪ್ರೀತಿ ಇದೆಯೋ ಇಲ್ವೋ, ಈ ರೀತಿ ಆ ರೀತಿ ಅವನು ಯೋಚನೆ ಮಾಡಿದಾಗ ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಇಬ್ಬರೂ ಕೂಡ ಪ್ರೇಮಿಸಬೇಕು ಅಂತಲೇ ಪ್ರೇಮದಿಂದಲೇ ಒಂದಾಗಿರೋದು, ಆ ಪ್ರೇಮದ ಕಾರಣಕ್ಕೆ ಅವರು ಮದುವೆ ಆಗಿರೋದು. ಆದರೆ ಆ ಭಾವನೆಗಳು ಅಲ್ಲೇನಾಗುತ್ತೆ, ದಿನೇ ಡೈಲ್ಯೂಟ್ ಆಗುತ್ತೆ. ಇದು ಆಗಬಾರ್ದು. ನಾವು ಆರಂಭದಲ್ಲಿ ಏನು ಕನಸು ಕಟ್ಟಿದ್ದೀವೋ ಆ ಕನಸಿಗೆ ನೀರು ಹಾಕಬೇಕು ಕಣ್ರಿ, ಗೊಬ್ಬರ ಹಾಕಬೇಕು ಕಣ್ರಿ, ಅದನ್ನು ನಾವು ಬೆಳಿಬೇಕು. ಅದು ನೆರಳು ಕೊಡುತ್ತೆ, ನಮ್ಮ ಬದುಕಿಗೆ ನೆರಳು ಕೊಡ್ತದೆ ಅದು. ಕೊನೆ ಯಾವಾಗ ಇವನ ವ್ಯವಹಾರದಲ್ಲಿ ಗಂಡು ಇವನ ವ್ಯವಹಾರದಲ್ಲಿ ಇವನು ಮುಳುಗ್ಬಿಡ್ತಾನೋ, ಅವಳನ್ನು ಗಮನಿಸೋದಿಲ್ವೋ, ಅವಳು ಇವನನ್ನು ಚೆಕ್ ಮಾಡ್ಕೊಂತ ಹೋಗ್ತಾಳೆ. ಇದು ಎಲ್ಲ ಹೆಣ್ಣುಗಳಲ್ಲೂ ಆಗುವಂಥದ್ದು. ನೀವು ಆವಾಗ ಸ್ವಲ್ಪ ವರ್ಷ ಆಯಿತು, ಒಂದು 20-30 ವರ್ಷ ಆಯಿತು, 40 ವರ್ಷ ಆಯಿತು ಒಂದು ಮದುವೆಯಾಗಿ, 30 ವರ್ಷ ಆಯಿತು, 40 ಅಂತ ಇಟ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ನೋಡಿ, ನಾವು ಒಂದು 10 ಜನ ದಂಪತಿಗಳನ್ನು ಚೆಕ್ ಮಾಡ್ಕೊಳ್ಳೋಣ. ನಾವು ಚೆಕ್ ಮಾಡೋದ್ರೆ ಸುಮ್ಮನೆ ಪರೀಕ್ಷೆ ಮಾಡ್ಕೊಳ್ಳೋಣ. ಆ 10 ಜನರಲ್ಲಿ ಮೊದಲಿಗೆ ಗಂಡನ ಕರೆದು, ಏನ್ರಿ ನೀವು ನಿಮ್ಮ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿ ನಿಮ್ಮ ಸಂಸಾರ ನಡೆಸಿದ್ರಿ, ಸುಖವಾದ ಜೀವನ ಕಂಡ್ರಿ, ನಿಮಗೆ ಒಳ್ಳೆ ಹೆಂಡತಿ ಕಂಡ್ರಿ. ಅವ್ನು ಅವಾಗ ಹೇಳ್ತಾನೆ, ಅಯ್ಯೋ ನಿಮಗೆ ಗೊತ್ತಿಲ್ಲ, ನನಗೆ ಒಳ್ಳೊಳ್ಳೆ ಸಂಬಂಧ ಇತ್ತು, ಎಲ್ಲ ಇತ್ತು, ನನಗೆ ಈ ಆರ್ಥಿಕ ಪರಿಸ್ಥಿತಿ ನನಗೆ ಇಷ್ಟು ಇಕ್ಕಟ್ಟು ಆಗ್ತಿರ್ಲಿಲ್ಲ. ಆದರೆ ಅವಳು ಸ್ವಲ್ಪ ಬಜಾರಿ ಕಂಡ್ರಿ, ಹೇಳಿದ ಮಾತು ಕೇಳಲ್ಲ. ಅಡುಗೆ ಮಾಡಿ ನಾನು ಅವಳಿಗೇನು ಬೇಕೋ ಆ ಅಡುಗೆನೇ ಮಾಡ್ತಾಳೆ ಅವಳು, ಬೇರೆ ಅಡುಗೆ ಮಾಡಲ್ಲ ಅವಳು, ನನಗೆ ಬೇಕಾಗಿದ್ದನ್ನು ಮಾಡಲ್ಲ, ಹೇಳಿದ ಮಾತು ಕೇಳಲ್ಲ, ದುಡ್ಡು ಕಾಸಿನಲ್ಲಿ ಬಿಗಿ ಇಲ್ಲ, ಖರ್ಚು ಮಾಡ್ತಾಳೆ, ಮನೇನ ನೀಟಾಗಿ ಇಟ್ಕೊತೀನಿ, ಬಂದವರು ಹೋದಾರೆ ಏನಂತ ಹಿಂಗೆ ಅವಳು ಕಂಪ್ಲೇಂಟ್ ಹೇಳ್ಬಿಟ್ಟು ನಾನೇನೋ ತಪ್ಪು ಮಾಡಿದೆ ಅನ್ನೋ ರೀತಿಯಲ್ಲಿ ಅವನ ನಡವಳಿಕೆ ಇರ್ತದೆ. ಅವನು ಆ ಮಾತನ್ನು ಹೇಳ್ತಾನೆ. ಇನ್ನು ಹೆಂಡ್ತಿನ ಕೇಳಿ, ಏನಮ್ಮ ನಿಮ್ಮ ಗಂಡ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾನೆ, ಆರಾಮಾಗಿದ್ದೀರಿ ಅಲ್ವಾ, ನೋಡಿ 20-30 ವರ್ಷ ಜೀವನ ನಡೆಸಿ ಇಂಥ ಸಕ್ಸಸ್ ಕಂಡ್ರಿ ನೀವು ಅಂಥೇಳಿ. ಅಯ್ಯೋ ಸುಮ್ಮನಿರಿ, ನಾನಾಗಿರೋದಕ್ಕೆ ಅವನ ಜೊತೆ ಬಾಳಾಟ ಮಾಡಿದ್ದೀನಿ, ಬೇರೆಯವಳಾಗಿದ್ದು ಇಷ್ಟೊತ್ತಿಗೆ ಹೊರಟೋಗಿರೋಳು, ನೇಣಾಕೊಂಬಿಟ್ಟಿರೋಳು, ನಾನಾಗಿರೋದಕ್ಕೆ ಇನ್ನೂ ಬದುಕಿದ್ದೀನಿ. ಏನು ಕಡಿಮೆ ಏನ್ರಿ, ಅವ್ರಿಗೆ ಕೈ ಬಿಗಿ ಇಲ್ಲ ಕಣ್ರಿ, ದುಡಿತಾರೆ ಮನುಷ್ಯ, ಖರ್ಚು ಮಾಡಿಬಿಡ್ತಾನೆ, ಯಾವುದಕ್ಕೆ ಖರ್ಚು ಮಾಡಬೇಕು ಅಂತ ಗೊತ್ತಿಲ್ಲ, ಸಿಡುಕ, ಒಂದು ಮಾತು ಹೇಳಿದ್ರೆ ಹೆಚ್ಚು, ಒಂದು ಮಾತು ಹೇಳಿದ್ರೆ ಕಡಿಮೆ. ಏನು ಅವನು ಎಲ್ಲ ಅವ್ರ ಮನೆ ಕಡೆಗೆ ಯೋಚನೆ, ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಬರೀ ಅದೇ ಯೋಚನೆ. ನಾನು ಹೇಳಿದ ಮಾತು ಒಂದನ್ನು ತಗೊಳ್ಳೋದಿಲ್ಲ. ನಾನು ಆ ಅಪ್ಪನ ಬಿಗಿಯಾಗಿ ಹಿಡ್ಕೊಂಡು ಹಣಕಾಸನ್ನೆಲ್ಲ ಭದ್ರ ಮಾಡ್ಕೊಂಡು ಮಕ್ಕಳು ಓದೋದ್ರ ಬಗ್ಗೆ, ಮಕ್ಕಳ ಆರೋಗ್ಯದ ಬಗ್ಗೆ, ಮಕ್ಕಳ ಬಗ್ಗೆ ನಾನು ಇದು ಕಷ್ಟಪಟ್ಟು ಮುಂದುವರೆದು ಅವರಿಗೆ ಬಿಗಿ ಹಿಡ್ಕೊಂಡಿರೋದಕ್ಕೆ ಇವತ್ತೇನೋ ನನ್ನ ಮಕ್ಕಳು ನೆಮ್ಮದಿಯಾಗಿದ್ದಾವೆ. ಈ ಮಾತನಾಡ್ತಾರೆ. ಅಂದರೆ ಇಷ್ಟು ವರ್ಷ ಸಂಸಾರ ಮಾಡಿದ್ದಾರೆ, ಪ್ರೇಮ ಇಬ್ರಿಗೂ ಜೀವನದ ಕಾಳಜಿ ಇದೆ, ಆದರೆ ಬರ್ತಾ ಬರ್ತಾ ಯಾಕೋ ಡೈಲ್ಯೂಟ್ ಆಗಿದೆ. ಆದ್ದರಿಂದ ಈ ಪ್ರೇಮ ಅನ್ನೋದಿದೆಯಲ್ಲ, ಇದನ್ನು ನಾವು ಜೋಪಾನ ಮಾಡಬೇಕು. ಈ ಪ್ರೇಮ ಜೋಪಾನ ಆಗ ಮುಖ್ಯ ಕಾರಣ ಏನು ಗೊತ್ತಾ, ಮೂಲ ಔಷಧಿ ಹೊಂದಾಣಿಕೆ. ಗಂಡನ್ನು ಹೆಂಡತಿ ಅರ್ಥ ಮಾಡ್ಕೊಳ್ಳೋದು, ಹೆಂಡತಿನ ಗಂಡ ಅರ್ಥ ಮಾಡ್ಕೋಬೇಕು. ಅವನ ವೀಕ್ನೆಸ್ಸನ್ನು ಇವಳು ತಿಳ್ಕೋಬೇಕು, ಇವಳ ವೀಕ್ನೆಸ್ಸನ್ನು ಅವನು ತಿಳ್ಕೋಬೇಕು. ಈತ ಹಿಂಗೇನೆ, ಆಕೆ ಹಾಗೇನೆ. ಹಾಗಾಗಿ ಇಬ್ಬರು ವೀಕ್ನೆಸ್ಸನ್ನು ಅರ್ಥ ಮಾಡ್ಕೊಂಡು ಒಬ್ರಿಗೊಬ್ಬರು ಅವನಿಗೆ ಹಿತವಾಗುವಂಗೆ ಇವ್ರು ನಡ್ಕೋಬೇಕು, ಅವಳಿಗೆ ಬೇಕಾದಂಗೆ ಇವ್ರು ನಡ್ಕೋಬೇಕು. ಇವಳ ಮಾತನ್ನು ಸ್ವಲ್ಪ ಕೇಳಬೇಕು, ಒಳ್ಳೇದಿದ್ದರೆ ಅಕ್ಸೆಪ್ಟ್ ಮಾಡಬೇಕು, ಅಹಂಕಾರ ಬಿಡಬೇಕು. ನಾವು ಗಂಡಸರನ್ನೋ ಅಹಂಕಾರ ಅಥವಾ ನಾನು ಯಜಮಾನಿ ಅನ್ನೋ ಅಹಂಕಾರ. ಕೆಲವೊಮ್ಮೆ ಕೆಲವು ಗಂಡಸರುಗಳು ಸ್ವಲ್ಪ ಮಂಕಾಗಿರ್ತಾರೆ, ಶಾರ್ಪ್ನೆಸ್ ಇರೋದಿಲ್ಲ.
ಅಲ್ಲಿ ಅಂಥ ಮನೆಗಳಲ್ಲಿ ಬೈ ಲಕ್ ಹೆಣ್ಮಗಳು ಅವಳು ಶಾರ್ಪಾಗಿರ್ತಾಳೆ, ಕೆಲವು ಮನೆಯಲ್ಲಿ ಹೆಣ್ಮಗಳು ಮೌನವಾಗಿರ್ತಾಳೆ, ಇನ್ನು ಕೆಲವು ಮನೆಯಲ್ಲಿ ಗಂಡು ಮಕ್ಕಳುಗಳು ಬಹಳ ಶಾರ್ಪಾಗಿರ್ತಾರೆ. ಹಾಗಾಗಿ ಒಂದು ಏರುಪೇರು ಇದ್ದೇ ಇರುತ್ತೆ ಸಮಾಜ ಅಂದಮೇಲೆ, ಕುಟುಂಬ ಅಂದಮೇಲೆ, ಜನ ಅಂತಂದಮೇಲೆ. ಆ ಏರುಪೇರುಗಳನ್ನ ಅರ್ಥ ಮಾಡ್ಕೊಂಡು ನಮ್ಮ ಬದುಕಿನ ಕಡೆ ಆಶ್ರಯ ಕೊಡಬೇಕು. ಯಾಕೆಂದರೆ ನಾವು ಬದುಕೋದು ಸ್ವಲ್ಪ ದಿನ ಕಣ್ರಿ, ಇರುವಷ್ಟು ದಿನ ಕೊನೆಯವರೆಗೂ ನಾವು ಬದುಕ್ತೀವಿ ಅಂಥೇಳಿ ನಾವು ಗಂಡ ಹೆಂಡತಿ ಒಂದಾಗಿರ್ಬೇಕಲ್ವ, ಕೊನೆಯವರೆಗೂ ಜೀವನ ಇದೆ ಅಲ್ವಾ. ಇರುವಷ್ಟು ದಿನ ನೆಮ್ಮದಿಯಾಗಿ ಬದುಕಬೇಕು ಅಂದರೆ ಪರಸ್ಪರ ಹೊಂದಾಣಿಕೆ ಇರಬೇಕು, ನಂಬಿಕೆ ಇರಬೇಕು. ಗಂಡ ಹೆಂಡತಿ ಇಬ್ಬರೂ ಕೂಡ ಚರ್ಚೆಗಳನ್ನು ಮಾಡಿಕೊಂಡು ಏನೇ ಸಮಸ್ಯೆಗಳಿದ್ರು ಒಬ್ರಿಗೊಬ್ರು ಕೂತ್ಕೊಂಡು ಮಾತಾಡಿಕೊಂಡು ಜೀವನ ನಡೆಸಿದ್ರೆ ಅದು ಪ್ರೇಮ, ನಿಜವಾದ ಪ್ರೇಮದ ಜೀವನ. ಇವತ್ತು ನಮ್ಮ ಸಮಾಜಕ್ಕೆ ಬೇಕಾಗಿರೋದು ಪ್ರೇಮದ ಜೀವನ. ಮನೆಯಲ್ಲಿ ನೆಮ್ಮದಿ ಇದ್ದರೆ ಹೊರಗಡೆ ನಾವು ನೆಮ್ಮದಿಯಾಗಿರ್ತೀವಿ. ಮನೆಯಲ್ಲಿ ಗೊಂದಲ ಇದ್ದುಬಿಟ್ರೆ ನಾವು ಹೊರಗಡೆನೂ ಕೂಡ ಗೊಂದಲಕ್ಕೆ ಒಳಗಾಗ್ತೀವಿ, ನಾನಾ ರೀತಿಯ ನೋವುಗಳನ್ನು ಅನುಭವಿಸ್ತೀವಿ. ಆ ನೋವಿಗೆ ನಾವು ಜಾಗ ಕೊಡಬಾರ್ದು. ನೋಡಿ, ಹೀಗೆ ಪ್ರೀತಿ ಅಂದರೆ, ವಾತ್ಸಲ್ಯ ಅಂದ್ರೇನು, ಮಮತೆ ಅಂದ್ರೇನು, ಮಮಕಾರ ಅಂದ್ರೇನು, ಮೋಹ ಅಂದ್ರೇನು, ಪ್ರೇಮ ಅಂದ್ರೇನು ಅನ್ನೋದು. ಆದರೆ ಇವತ್ತು ಕುಟುಂಬಕ್ಕೆ ಬೇಕಾಗಿರೋದು ಪ್ರೇಮ, ದೇಶಕ್ಕೆ ಬೇಕಾಗಿರೋದು ಪ್ರೀತಿ, ದುಡಿಮೆಗೆ ಬೇಕಾಗಿರೋದು ಮಿನಿಮಮ್ ಮೋಹ, ಸಮಾಜದಲ್ಲಿ ಎಲ್ಲರನ್ನೂ ನಮ್ಮವರನ್ನಾಗಿ ಮಾಡ್ಕೊಳ್ಳೋಕೆ ಬೇಕಾಗಿರುವಂಥದ್ದು ಮಮತೆ ಮತ್ತು ವಾತ್ಸಲ್ಯ. ಸಂಬಂಧಗಳು ನಮ್ಮವಾಗಬೇಕು ಅಂದರೆ ಮಮತೆ ಮತ್ತು ವಾತ್ಸಲ್ಯಗಳು ಜಾಸ್ತಿ ಆಗಬೇಕು. ಹೀಗಾಗಿ ಈ ಪದಗಳು ನಾವು ಯಾಕೆ ಬಳಸ್ತೀವಿ, ಯಾವಾಗ ಬಳಸ್ತೀವಿ ಅನ್ನೋದನ್ನು ಸೂಕ್ಷ್ಮವಾಗಿ ನಿಮಗೆ ಈ ದಿನ ತಿಳಿಸ್ಕೊಟ್ಟಿದ್ದೀನಿ. ಈ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಾರ ಹೊಸ ವಿಚಾರದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ ಗೆಳೆಯರೇ.